ಮಯ್ಯಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಶೈಲಾಮಯ್ಯ. ಇವತ್ತಿನ ಹೊಸ ರುಚಿಯೊಂದಿಗೆ ಇದೊಂದು ಸಿಂಪಲ್ ಆದ ಟೇಸ್ಟಿಯಾದ ಸ್ವೀಟ್. ಬಿಗಿನರ್ಸ್ ಅಡುಗೆ ಕಲಿಯುವಾಗ ಸ್ವೀಟಲ್ಲಿ ಶೀರಾ, ಖಾರದಲ್ಲಿ ಉಪ್ಪಿಟ್ಟನ್ನು ಮಾಡಲಿಕ್ಕೆ ಬೇಗನೆ ಕಲ್ತ್ಬಿಡ್ತಾರೆ. ಅದೇ ಆ ಸಿಂಪಲ್ ಆದ ರೆಸಿಪಿಯನ್ನು ಮಾಡಲಿಕ್ಕೂ ಕೂಡ ಕೆಲವೊಂದು ಟಿಪ್ಸನ್ನು ನಾವು ನೆನಪಿನಲ್ಲಿ ಇಟ್ಕೊಂಡು ಮಾಡಿದರೆ ಆ ಟೇಸ್ಟ್ ಇನ್ನೂ ಸೂಪರಾಗಿ ಬರ್ತದೆ. ಮಾಡುವ ಸಮಯ ಸೇಮ್ ಇದ್ದರೂ ಕೂಡ ರುಚಿ ಸೂಪರಾಗಿ ಟೇಸ್ಟಿಯಾಗಿ ಬರಲಿಕ್ಕೆ ಯಾವ ಈಸಿ ಮೆಥಡನ್ನು ಯೂಸ್ ಮಾಡ್ಬೋದು ಅಂತ ಈಗ ನೋಡ್ಕೊಂಡು ಬರೋಣ ಬನ್ನಿ. ಸೂಪರ್ ಟೇಸ್ಟ್ ಕೇಸರಿಬಾತ್ ಶೀರಾವನ್ನು ಮಾಡಲಿಕ್ಕೆ ಮೊದಲನೇದಾಗಿ ಒಂದು ದಪ್ಪ ತಳದ ಪಾತ್ರೆಯನ್ನು ತಗೊಳ್ಬೇಕು. ಆ ಪಾತ್ರೆಯಲ್ಲಿ 1 ಕಪ್ ಆಗುವಷ್ಟು ತುಪ್ಪವನ್ನೀಗ ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಈ ಪಾತ್ರೆಯಲ್ಲಿ 4 ಟಿಪ್ಸನ್ನು ಯೂಸ್ ಮಾಡಿಕೊಂಡು ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೀವು ಯಾವ ಕಪ್ ಮೆಷರ್ಮೆಂಟ್ ತಗೊಳ್ತೀರೋ ಅದೇ ಕಪ್ನಲ್ಲಿ ಹಾಕುವ ಎಲ್ಲ ಇಂಗ್ರೀಡಿಯೆಂಟ್ಸ್ ಅದೇ ಮೆಷರ್ಮೆಂಟ್ ಕಪ್ನಲ್ಲಿ ಹಾಕಬೇಕು. ಅದು ತುಂಬಾ ಇಂಪಾರ್ಟೆಂಟ್. ನಾನು ಈ ಕಪ್ನಲ್ಲಿ 1 ಕಪ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡು ಬಿಸಿಗೆ ಇಟ್ಟಿದ್ದೇನೆ. ಅದು ಸ್ವಲ್ಪ ಬಿಸಿ ಆಗಿದೆ ಅನ್ನುವಾಗ ಗೋಡಂಬಿಯನ್ನು ಕೂಡ ಸೇರಿಸಿ, ಗೋಡಂಬಿ ಅಷ್ಟು ಇಷ್ಟು ಅಂತ ಏನೂ ಇಲ್ಲ, ನಿಮಗೆ ಇಷ್ಟವಾದಷ್ಟು ಹಾಕ್ಕೊಳ್ಬೋದು. ಅದರ ಜೊತೆ ದ್ರಾಕ್ಷಿಯನ್ನು ಕೂಡ ಸೇರಿಸಿ ಲೈಟಾಗಿ ಹುರಿದುಕೊಳ್ಬೇಕು. ಈಗ 1 ಕಪ್ ತುಪ್ಪ ಹಾಕಿದ್ದಾಯಿತು. ನಂತರ 2ನೇ ಸ್ಟೆಪ್, ಅದೇ ಕಪ್ನಲ್ಲಿ 2 ಕಪ್ ಆಗುವಷ್ಟು ರವೆಯನ್ನು ತಗೊಳ್ಬೇಕು. 1 ಕಪ್ ತುಪ್ಪಕ್ಕೆ 2 ಕಪ್ ರವೆ. ಇಷ್ಟು ರವೆನಲ್ಲಿ ಸುಮಾರು 10 ಜನಕ್ಕೆ ಶೀರವನ್ನು ರೆಡಿ ಮಾಡ್ಬೋದು. ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಇದೆ. ನೀವು ಕಪ್ ಸ್ವಲ್ಪ ಸಣ್ಣ ಸೈಜ್ನಲ್ಲಿ ತಗೊಂಡ್ರೆ ಶೀರದ ಕ್ವಾಂಟಿಟಿ ಕೂಡ ಕಮ್ಮಿ ಆಗ್ತದೆ. ಫ್ಲೇಮ್ ಲೋನಲ್ಲೇ ಇಟ್ಟು ಈ ರವೆಯನ್ನು 8ರಿಂದ 10 ನಿಮಿಷ ಹುರಿದುಕೊಳ್ತಾ ಇರಬೇಕು. ನಮಗೆ ಗೊತ್ತಾಗ್ತದೆ ಅದು ಹುರಿತಾ ತುಪ್ಪ ಸ್ವಲ್ಪ ಹೊರಗೆ ಬಂದಾಗೆ ಆಗ್ತದೆ. ಹಾಗೆ ಚೆನ್ನಾಗಿ ಘಮ ಕೂಡ ಬರ್ತಾ ಇರುವ ತನಕ ನಾವು ಹಾಗೆ ಹುರಿತಾ ಇರಬೇಕು. ಸ್ವಲ್ಪ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗ್ತಾ ಇರ್ತದೆ. ಈ ಹಂತದಲ್ಲಿ ನಾವು 3 ಕಪ್ ಆಗುವಷ್ಟು ಸಕ್ಕರೆಯನ್ನು ಕೂಡ ಹಾಕ್ಕೊಳ್ಬೇಕು. 1 ತುಪ್ಪ, 2 ರವೆ, 3 ಸಕ್ಕರೆ. ಎಷ್ಟು ಸುಲಭ ಅಲ್ವಾ ನೆನಪಿಡಲಿಕ್ಕೆ? ಬಿಗಿನರ್ಸ್ನವರಿಗಂತೂ ತುಂಬಾ ಸುಲಭವಾಗಿ ನೆನಪಿಟ್ಕೊಂಡು ಮಾಡ್ಬೋದು. ರವೆ ಹುರಿದ ಮೇಲೆ 3 ಕಪ್ನಷ್ಟು ಸಕ್ಕರೆ ಹಾಕಿ ಲೋ ಫ್ಲೇಮ್ನಲ್ಲಿ ಇಟ್ಟು ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಸಕ್ಕರೆ ಹಾಕಿದರೆ ರವೆ ಬೇಯ್ತದ ಅಂತ ಒಂದು ಡೌಟ್ ಇರ್ಬೋದು. ಈಗಾಗಲೇ ನಾವು ರವೆಯನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರಿದಿದ್ದೇವೆ. ಹಾಗೆ ಘಮ ಕೂಡ ಬಂದಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ಅದರಿಂದ ಇದು ಚೆನ್ನಾಗಿ ಹುರಿದಿದೆ ಅಂತ ಅರ್ಥ. ಈಗ ಇದಕ್ಕೆ ಆರೆಂಜ್ ಕಲರನ್ನು ಸ್ವಲ್ಪ ನೀರು ಬೆರೆಸಿ ಹಾಕ್ಕೊಳ್ತಾ ಇದ್ದೇನೆ. ಹೀಗೆ ಹಾಕೋದ್ರಿಂದ ಲೈಟ್ ಯೆಲ್ಲೋಯಿಶ್ ಕಲರ್ ಬರ್ತದೆ. ಇದನ್ನು ಹಾಕಿ ಎಲ್ಲ ಕಡೆ ಸೇರುವ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಇನ್ನು ನೆಕ್ಸ್ಟ್ ಸ್ಟೆಪ್ 4 ಕಪ್ ಕುದಿತಾ ಇರುವ ನೀರು. ಈ ನೀರನ್ನು ನಾನು ಆಗಲೇ ರವೆ ಫ್ರೈ ಮಾಡುವಾಗ 4 ಕಪ್ ಮೆಜರ್ಮೆಂಟ್ ಮಾಡಿ ಕುದಿಲಿಕ್ಕೆ ಇಟ್ಟಿದ್ದೆ. ಅದನ್ನೀಗ ಹಾಕ್ತಾ ಇದ್ದೇನೆ. ಹೀಗೆ ನಾವು ಬೇಗನೆ ಕುದಿಲಿಕ್ಕೆ ಇಟ್ಟರೆ ಈ ಹಂತಕ್ಕೆ ಬರುವಾಗ ನೀರನ್ನು ಮಿಕ್ಸ್ ಮಾಡಲಿಕ್ಕೆ ಸರಿ ಆಗ್ತದೆ. ಈಗ ಮಿಕ್ಸ್ ಮಾಡಿ ನಾನು ಏಲಕ್ಕಿ ಪೌಡರನ್ನು ಕೂಡ ಇದೇ ಹಂತದಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಈಗ ನಿಮಗೆ ಗೊತ್ತಾಗಿರ್ಬೋದು, 1 ಕಪ್ ತುಪ್ಪ, 2 ಕಪ್ ರವೆ, 3 ಕಪ್ ಸಕ್ಕರೆ, ಹಾಗೆ 4 ಕಪ್ ನೀರು. ಇದೇ ಆರ್ಡರ್ನಲ್ಲಿ ನಾವು ಒಂದೇ ಕಪ್ ಮೆಜರ್ಮೆಂಟ್ನಲ್ಲಿ ಮಾಡಿಕೊಂಡು ಹೋದರೆ ಶೀರಕ್ಕೆ ಎಷ್ಟು ಪ್ರಮಾಣದಲ್ಲಿ ಯಾವಾಗ ಏನು ಹಾಕಬೇಕು ಅಂತ ಕನ್ಫ್ಯೂಷನ್ ಇರೋದಿಲ್ಲ. ಬಿಗಿನರ್ಸ್ನವರಿಗಂತೂ ತುಂಬ ಸುಲಭವಾಗಿ ಮಾಡಿಕೊಂಡು ಒಳ್ಳೆ ಕೇಸರಿ ಬಾತನ್ನು ಈಸಿಯಾಗಿ ರೆಡಿ ಮಾಡಿಕೊಂಡು ಇಡ್ಬೋದು. ಈಗ ನೋಡಿ, ಒಳ್ಳೆಯ ಫ್ಲೇವರ್ ಇರುವಂಥ ಕೇಸರಿ ಬಾತ್ ಶೀರಾ ಸುಲಭವಾಗಿ ರೆಡಿ ಆಯಿತು. ಅಳತೆ ಪರ್ಫೆಕ್ಟಾಗಿ ಬರ್ತದೆ. ಇದನ್ನು ಫಾಲೋ ಮಾಡಿದರೆ ಎಕ್ಸಲೆಂಟ್ ಆದ ಕೇಸರಿ ಬಾತ್ ರೆಡಿ ಆಯಿತು ನೋಡಿ. ಒಂದು ಸರ್ತಿ ಮಾಡಿ ಇದು ಕಂಫರ್ಟೇಬಲ್ ಆದರೆ ಅಳತೆಯಲ್ಲಿ ಹೆಚ್ಚು ಕಪ್ ಮೆಷರ್ಮೆಂಟ್ನಲ್ಲಿ ಸೈಜು ಹೆಚ್ಚು ಕಡಿಮೆ ನೀವು ಮಾಡ್ಕೊಳ್ಬೋದು. ನೋಡಿದ್ರಲ್ಲ, ತುಂಬ ಸಿಂಪಲ್ ಆದ 4 ಟಿಪ್ಸನ್ನು ಯೂಸ್ ಮಾಡಿಕೊಂಡು ಮಾಡುವಂತಹ ಕೇಸರಿ ಬಾತ್ ನೀವು ರುಚಿಯಾಗಿ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಖಂಡಿತವಾಗಿಯೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಇಷ್ಟವಾದಲ್ಲಿ ಒಂದು ಲೈಕ್ ಹಾಗೆ ಶೇರ್, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್.